ಜಗತ್ತನ್ನೇ ಗೆದ್ದಿದ್ದ ಕನ್ನಡ, ಗ್ರೀಕ್ ನಾಟಕದಿಂದ ಟಿಪ್ಪು ರಾಕೆಟ್ ವರೆಗೆ. ನಮಸ್ಕಾರ ಫ್ರೆಂಡ್ಸ್, ನೀವು ನಂಬ್ತೀರಾ? ಇವತ್ತಿಗೆ ಸರಿಯಾಗಿ 2000 ವರ್ಷಗಳ ಹಿಂದೆ, ಹೌದು, ಅಂದಿನ ಕಾಲದಲ್ಲೇ ನಮ್ಮ ಕನ್ನಡದ ಪದಗಳು ಈಜಿಪ್ಟ್ ಮತ್ತು ಗ್ರೀಸ್ ದೇಶದ ರಂಗಭೂಮಿ ಮೇಲೆ ಮೊಳಗುತ್ತಿದ್ದವು. ಅಷ್ಟೇ ಅಲ್ಲ, ನಮ್ಮ ರಾಜರು ರೋಮ್ ಚಕ್ರವರ್ತಿಗಳ ಜೊತೆ ಬಿಸ್ನೆಸ್ ಮಾಡ್ತಿದ್ರು. ಪರ್ಷಿಯಾದ ರಾಜರು ನಮ್ಮ ಪುಲಕೇಶಿಗೆ ಸಲಾಂ ಕೊಡುತ್ತಿದ್ರು. ಈ ಕುರಿತು ನಮ್ಮೆಲ್ಲರ ಹೆಮ್ಮೆಯ ಸಾಹಿತಿ ಪದ್ಮಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡರು ಬಹಳ ಹಿಂದೆಯೇ ಒಂದು ಅದ್ಭುತವಾದ ವಿಷಯವನ್ನು ಪ್ರಸ್ತಾಪಿಸಿದ್ರು. ಅದೇನೆಂದ್ರೆ, ಪ್ರಾಚೀನ ಗ್ರೀಸ್ ಮತ್ತು ಈಜಿಪ್ಟ್ ಜೊತೆ ಕನ್ನಡದ ನಂಟಿತ್ತು. ಅಲ್ಲಿನ ಗ್ರಂಥಾಲಯಗಳಲ್ಲಿ ಕನ್ನಡದ ಕುರುಹುಗಳಿವೆ ಅಂತ. ಕೇವಲ ಬಾಯಿ ಮಾತಲ್ಲ, ಇದಕ್ಕೆ ಸಾಕ್ಷಿಯಾಗಿ ಈಜಿಪ್ಟಿನ ಮರಳಿನಲ್ಲಿ ಸಿಕ್ಕಿದ್ದು ಒಂದು ಹಳೆಯ ಗ್ರೀಕ್ ನಾಟಕದ ಹಸ್ತಪ್ರತಿ. ಅದರ ಹೆಸರು ಚಾರಿಷನ್. ಈ ನಾಟಕದಲ್ಲಿ ಬರುವ ಪಾತ್ರಗಳು ಮಾತಾಡೋ ಭಾಷೆ ಯಾವುದು ಗೊತ್ತಾ? ಅದೇ ನಮ್ಮ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡಿಗರ ಆ ಗತವೈಭವದ ಜರ್ನಿಯನ್ನು ರೀಕ್ರಿಯೇಟ್ ಮಾಡೋಣ. ಇದು ಬರೀ ಇತಿಹಾಸ ಅಲ್ಲ, ಇದು ನಮ್ಮ ಐಡೆಂಟಿಟಿ. ಗ್ರೀಕ್ ರಂಗಭೂಮಿಯಲ್ಲಿ ಕನ್ನಡದ ಕಹಳೆ. ಕತೆ ಶುರುವಾಗೋದು ಈಜಿಪ್ಟಿನ ಆಕ್ಸಿರಿಂಕಸ್ ಎಂಬ ಜಾಗದಲ್ಲಿ. ಅಲ್ಲಿ ಸಿಕ್ಕ 2ನೇ ಶತಮಾನದ ಚಾರಿಷನ್ ನಾಟಕದಲ್ಲಿ ಭಾರತದ ಕರಾವಳಿಗೆ ಬಂದು ಸಿಕ್ಕಿ ಹಾಕಿಕೊಳ್ಳುವ ಗ್ರೀಕ್ ಸುಂದರಿಯ ಕತೆ ಇದೆ. ದಶಕಗಳ ಕಾಲ ಆ ನಾಟಕದಲ್ಲಿ ಭಾರತೀಯರು ಆಡೋ ಮಾತುಗಳು ಯಾರಿಗೂ ಅರ್ಥವಾಗ್ತಿರ್ಲಿಲ್ಲ. ಅದನ್ನ ಗಿಬ್ರಿಷ್ ಅಂತ ಕರಿತಿದ್ರು. ಆದರೆ ಜರ್ಮನ್ ಸಂಶೋಧಕ ಡಾಕ್ಟರ್ ಹುಲ್ಟ್ಸ್ ಮತ್ತು ನಮ್ಮ ಶಿವರಾಮ ಕಾರಂತರು, ಶಾಸ್ತ್ರಿಗಳಂತಹ ದಿಗ್ಗಜರು ಇದನ್ನ ಡಿಕೋಡ್ ಮಾಡಿದಾಗ ಸಿಕ್ಕಿದ್ದು ಅಚ್ಚರಿ. ಅಲ್ಲಿ ಬಳಕೆಯಾಗಿರೋ ಶಬ್ದಗಳನ್ನ ನೋಡಿ. ಕೊಂಚ ಮಧುಪಾನೆ ಅಂದ್ರೆ ಸ್ವಲ್ಪ ಮದ್ಯ ಕುಡಿ ಅಂತ ಅರ್ಥ. ಕೊಟ್ಟೋಸ್ ಅಂದ್ರೆ ಕೊಟ್ಟನು ಅಥವಾ ಕುಡಿ. ಉರುಳು, ಡಾಕ್ಟರ್ ದೊಡ್ಡರಂಗೇಗೌಡರು ಹೇಳುವಂತೆ ಉರುಳು ಅಥವಾ ಹೋಗು ಎಂಬ ಪದವು ಅಲ್ಲಿ ಬಳಕೆಯಾಗಿದೆ. ಇದು ನಡೆದದ್ದು ಮಲ್ಪೆ ಅಥವಾ ಉಡುಪಿ ಹತ್ತಿರದ ಕಡಲ ತೀರದಲ್ಲಿ ಅಂತ ಇತಿಹಾಸಕಾರರು ಹೇಳ್ತಾರೆ. ಅಂದ್ರೆ 2000 ವರ್ಷಗಳ ಹಿಂದೆಯೇ ನಮ್ಮ ಕರಾವಳಿ ಕನ್ನಡಿಗರು ಗ್ರೀಕರ ಜೊತೆ ಎಂಥ ಸಂಬಂಧ ಇಟ್ಕೊಂಡಿದ್ರು ಅಂತ ಊಹಿಸಿ. ರೋಮನ್ನರ ಚಿನ್ನ ಮತ್ತು ಅಶೋಕನ ಇಸಿಲ. ಬರೀ ನಾಟಕ ಅಷ್ಟೇ ಅಲ್ಲ, ಬಿಸ್ನೆಸ್ ನಲ್ಲೂ ನಾವು ಕಿಂಗ್ಸ್. ರೋಮ್ ಸಾಮ್ರಾಜ್ಯದ ಶ್ರೀಮಂತರು ನಮ್ಮ ಮಲೆನಾಡಿನ ಕರಿಮೆಣಸು ಮತ್ತು ಏಲಕ್ಕಿಗೆ ಎಷ್ಟೊಂದು ಫಿದಾ ಆಗಿದ್ರು ಅಂದ್ರೆ ರೋಮ್ನ ಚಿನ್ನವೆಲ್ಲ ಭಾರತಕ್ಕೆ ಹರಿದು ಬರ್ತಿತ್ತು. ಇದಕ್ಕೆ ಸಾಕ್ಷಿ ನಮ್ಮ ಕಣ್ಣ ಮುಂದೆಯೇ ಇದೆ. ನಮ್ಮ ಬನವಾಸಿಯಲ್ಲಿ ರೋಮನ್ ಚಕ್ರವರ್ತಿ ಅಗಸ್ಟಸ್ ಸೀಸರ್ನ ಕಾಲದ ನಾಣ್ಯದ ಅಚ್ಚು ಸಿಕ್ಕಿದೆ. ಚಿತ್ರದುರ್ಗದ ಚಂದ್ರವಳ್ಳಿ, ಅಕ್ಕಿಆಲೂರು ಮತ್ತು ಬೆಂಗಳೂರಿನ HAL ಏರ್ಪೋರ್ಟ್ ಹತ್ತಿರ ಕೂಡ ರೋಮನ್ ನಾಣ್ಯಗಳ ನಿಧಿ ಸಿಕ್ಕಿದೆ. ಅಷ್ಟೇ ಅಲ್ಲ, ಚಿತ್ರದುರ್ಗದ ಬ್ರಹ್ಮಗಿರಿಯಲ್ಲಿ ಅಶೋಕನ ಒಂದು ಶಾಸನ ಇದೆ. ಅದರಲ್ಲಿ ಬರುವ ಇಸಿಲ ಎಂಬ ಪದವೇ ಕನ್ನಡದ ಮೊಟ್ಟ ಮೊದಲ ಲಿಖಿತ ಪದ. ಇಸಿಲ ಅಂದ್ರೆ ಕೋಟೆ ಇರುವ ಊರು ಅಥವಾ ಬಾಣ ಎಸೆಯುವ ಜಾಗ. ಪರ್ಷಿಯಾದ ದರ್ಬಾರ್ ಮತ್ತು ಅಜಂತಾ ಗುಹೆ. ಈಗ 7ನೇ ಶತಮಾನಕ್ಕೆ ಟೈಮ್ ಟ್ರಾವೆಲ್ ಮಾಡೋಣ. ನಮ್ಮ ಬಾದಾಮಿ ಚಾಲುಕ್ಯರ ಹುಲಿ ಇಮ್ಮಡಿ ಪುಲಕೇಶಿ ಉತ್ತರ ಭಾರತದ ಹರ್ಷವರ್ಧನನನ್ನ ಸೋಲಿಸಿ ಪರಮೇಶ್ವರ ಆಗಿದ್ದ. ಆತನ ಕೀರ್ತಿ ಇರಾನ್ ದೇಶದವರೆಗೂ ತಲುಪಿತ್ತು. ಪರ್ಷಿಯಾದ ಇತಿಹಾಸಕಾರ ಅಲ್ ತಬರಿ ಹೇಳ್ತಾನೆ, ಪುಲಕೇಶಿ ಕ್ರಿಸ್ತಶಕ 625ರಲ್ಲಿ ಪರ್ಷಿಯಾ ಚಕ್ರವರ್ತಿ ಖುಸ್ರೋ ಆಸ್ಥಾನಕ್ಕೆ ರಾಯಭಾರಿಯನ್ನ ಕಳಿಸಿದ್ದಂತೆ. ಪರ್ಷಿಯನ್ ರಾಜನು ವಾಪಸ್ ರಾಯಭಾರಿಗಳನ್ನ ಕಳಿಸಿದ್ದ. ಈ ದೃಶ್ಯವನ್ನ ಇವತ್ತಿಗೂ ನೀವು ಅಜಂತಾದ 1ನೇ ಗುಹೆಯ ಸೀಲಿಂಗ್ ಪೇಂಟಿಂಗ್ ನಲ್ಲಿ ನೋಡಬಹುದು. ಅಲ್ಲಿ ಕಾಣೋ ವಿದೇಶಿಯರು ಹಾಕಿರೋ ಟೋಪಿ, ಬಟ್ಟೆ ಎಲ್ಲವೂ ಪರ್ಷಿಯನ್ ಸ್ಟೈಲ್. ಇದು ನಮ್ಮ ರಾಜತಾಂತ್ರಿಕ ಸಂಬಂಧಕ್ಕೆ ಹಿಡಿದ ಕನ್ನಡಿ. ಅರಬ್ಬರ ಬಲ್ಹಾರ ಮತ್ತು ವಿಜಯನಗರದ ಕುದುರೆಗಳು. ಇನ್ನು ನಾವು ರಾಷ್ಟ್ರಕೂಟರ ಕಾಲಕ್ಕೆ ಬಂದರೆ ಅರಬ್ ಪ್ರವಾಸಿಗ ಸುಲೈಮಾನ್ ಮತ್ತು ಅಲ್ ಮಸೂದಿ ನಮ್ಮ ರಾಷ್ಟ್ರಕೂಟ ರಾಜನನ್ನ ಬಲ್ಹಾರ ಅಂತ ಕರೆದಿದ್ದಾರೆ. ಅಷ್ಟೇ ಅಲ್ಲ, ವಿಶ್ವದ 4 ಮಹಾನ್ ಸಾಮ್ರಾಜ್ಯಗಳಲ್ಲಿ ಇದೂ ಒಂದು ಅಂತ ಹೊಗಳಿದ್ದಾರೆ. ಅರಬ್ ವರ್ತಕರು ನಮ್ಮ ಕರಾವಳಿಯಲ್ಲಿ ಮಸೀದಿಗಳನ್ನು ಕಟ್ಟಲು ಮತ್ತು ವ್ಯಾಪಾರ ಮಾಡಲು ರಾಷ್ಟ್ರಕೂಟರು ಮತ್ತು ಗೋವಾ ಕದಂಬರು ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು. ಗೋವಾದ ಜಯಕೇಶಿ ರಾಜನ ಬಳಿ ಚದ್ದಮ್ಮ ಅನ್ನೋ ಅರಬ್ ಮಂತ್ರಿಯೇ ಇದ್ದನಂತೆ.
ಇನ್ನು ವಿಜಯನಗರದ ವೈಭವದ ಬಗ್ಗೆ ಹೇಳೋದೇ ಬೇಡ. ಕೃಷ್ಣದೇವರಾಯನ ಕಾಲದಲ್ಲಿ ಪೋರ್ಚುಗೀಸರ ಜೊತೆ ಕುದುರೆ ವ್ಯಾಪಾರಕ್ಕೆ ಅಂತಾನೆ ಸ್ಪೆಷಲ್ ಅಗ್ರಿಮೆಂಟ್ ಆಗಿತ್ತು. 1547ರಲ್ಲಿ ಆದ ಒಪ್ಪಂದದ ಪ್ರಕಾರ ಅರೇಬಿಯಾದಿಂದ ಬರೋ ಎಲ್ಲಾ ಕುದುರೆಗಳನ್ನ ಪೋರ್ಚುಗೀಸರು ವಿಜಯನಗರಕ್ಕೆ ಮಾತ್ರ ಮಾರಬೇಕಿತ್ತು. ಸಮುದ್ರದಲ್ಲಿ ಕುದುರೆ ಸತ್ತರೆ ಅದರ ಬಾಲ ತಂದು ತೋರಿಸಿದ್ರು ನಮ್ಮ ರಾಜರು ದುಡ್ಡು ಕೊಡ್ತಿದ್ರು. ಟಿಪ್ಪು ಸುಲ್ತಾನ್ ಮತ್ತು ಜಾಗತಿಕ ಮೈತ್ರಿ. ಕೊನೆಯದಾಗಿ ಮೈಸೂರಿನ ಹುಲಿ ಟಿಪ್ಪು ಸುಲ್ತಾನ್ ಇವರು ಕೇವಲ ಬ್ರಿಟಿಷರ ವಿರುದ್ಧ ಹೋರಾಡಲಿಲ್ಲ, ಇಡೀ ಜಗತ್ತಿನ ಜೊತೆ ನಂಟು ಬೆಳೆಸಿದ್ರು. 1787ರಲ್ಲಿ ಟಿಪ್ಪು ಸುಮಾರು 900 ಜನರ ನಿಯೋಗವನ್ನ ಟರ್ಕಿಯ ಸುಲ್ತಾನನ ಬಳಿಗೆ ಕಳಿಸಿದ್ರು. 1788ರಲ್ಲಿ ಫ್ರಾನ್ಸ್ಗೆ ರಾಯಭಾರಿಗಳನ್ನ ಕಳುಹಿಸಿ 16ನೇ ಲೂಯಿಸ್ ರಾಜನ ಜೊತೆ ಮೈತ್ರಿ ಮಾಡಿಕೊಂಡ್ರು. ಟಿಪ್ಪುವಿನ ರಾಕೆಟ್ ತಂತ್ರಜ್ಞಾನ ಇವತ್ತಿಗೂ ನಾಸಾದಲ್ಲಿ ಚರ್ಚೆಯಾಗುತ್ತೆ. ಅಮೆರಿಕದ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಟಿಪ್ಪು ಸ್ಫೂರ್ತಿಯಾಗಿದ್ದ ಅನ್ನೋದು ನಿಮಗೆ ಗೊತ್ತಾ? ನೋಡಿದ್ರಲ್ಲ ಸ್ನೇಹಿತರೆ, ಕನ್ನಡ ಅಂದ್ರೆ ಬರೀ ಒಂದು ರಾಜ್ಯದ ಭಾಷೆಯ ಹೆಸರಲ್ಲ. ಅಲೆಕ್ಸಾಂಡ್ರಿಯಾದ ಲೈಬ್ರರಿಯಿಂದ ಹಿಡಿದು ಅಜಂತಾದ ಗುಹೆಗಳವರೆಗೆ, ರೋಮ್ನ ಮಾರುಕಟ್ಟೆಯಿಂದ ಪ್ಯಾರಿಸ್ನ ಅರಮನೆಯವರೆಗೆ ಹಬ್ಬಿರುವ ಒಂದು ಜಾಗತಿಕ ಶಕ್ತಿ. ಡಾಕ್ಟರ್ ದೊಡ್ಡರಂಗೇಗೌಡರು ಹೇಳಿದ ಆ ಮಾತು ನಮಗೆ ನಮ್ಮ ಹಿರಿಯರ ಸಾಧನೆಯನ್ನ ಮತ್ತೆ ನೆನಪಿಸಿದೆ. ಇಂತಹ ಅದ್ಭುತ ಇತಿಹಾಸ ಇರೋ ನಾಡಿನಲ್ಲಿ ಹುಟ್ಟಿರೋ ನಾವೇ ಧನ್ಯರು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಕನ್ನಡಿಗನಿಗೂ ತಲುಪುವ ಹಾಗೆ ಶೇರ್ ಮಾಡಿ. ನಮ್ಮ ಇತಿಹಾಸ ನಮ್ಮ ಹೆಮ್ಮೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಕರ್ನಾಟಕ ಮಾತೆ.